ರಾತ್ರಿಯಿಂದ ಸರ್, ರಾತ್ರಿಯಿಂದ ಎಷ್ಟು ಕಲೆಕ್ಷನ್ ಆಯ್ತು ಅಂದ್ರೆ ಏನ್ ಕಲೆಕ್ಷನ್? ಏನ್ ಮಾಡಿದೆ ರಾತ್ರಿ ಮನೆ ಹತ್ರ ಬಂದು? ಯಾರ ಮನೆ ತಗೊಂಡ್ರೆ? ನಮ್ಮ ಮನೆ ಕಾಂಪೌಂಡ್ ಹತ್ರ. ಅಜ್ಜಿ ಎಲ್ಲಿ ನೀನ್ ಯಾಕೆ ಇದ್ದೋಯ್ತಿದ್ಯಾ? ಬಾಪ ಇಲ್ಲಿ, ಬಾಪ ಇಲ್ಲಿ. ಬ್ಯಾಗ್ ತುಂಬಾ ತುಂಬ್ಕೊಂಡ ಬಾ ಇಲ್ಲಿ. ನಾನ್ ಮಾತಾಡಿಲ್ಲ ಪೊಲೀಸ್ ಫೋನ್ ಮಾಡ್ತೀನಿ. ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ಮಾಡ್ತಿದ್ಯಾ? ಇರೋ ಕೇಳ್ಬಾರ್ದು. ಯಾರು ನೀವು? ಫಸ್ಟ್ ರಾತ್ರಿ ನಮ್ಮ ಮನೆ ಕಾಂಪೌಂಡ್ ಹತ್ರ ಬಂದು ಯಾವ ಊರು ನಿಮ್ದು? ಆ ನಿಮ್ದು ಯಾವ ಊರು? ನಮ್ದು ಅಲ್ಲಿ ಇದ್ರಿಂದ ಕುಂಬ್ಳಗುಡಿಯಿಂದ ಈ ಕಡೆ. ಅಲ್ಲಿಗೆ ಅಂತ ಬರ್ತಾರೆ? ಯಾರಗ್ ಗೊತ್ತು? ರಾಮಣ್ಣಿಂದ ಅಲ್ಲಿಗೆ ಬರ್ತಾರ? ಹೆಂಡತಿ ಮಕ್ಕಳು ನಿಮ್ಮ ಮನೆ ಹತ್ರ? ರಾಮವಳ್ಳಿ ಎಲ್ಗೂ ಹೋಗೇ ಇಲ್ವಾ ನೀವು? ಎಲ್ಲಿಗೆ ಹೋಗ್ತಾರ ಅವ್ರು? ಎಲ್ಲೂ ನಾವು ಇರಯ್ಯ ಬ್ಯಾಗ್ ತುಂಬಾ ತುಂಬ್ಕ ಬಂದ. ಯೋ ಸ್ಕೂಲ್ ಬ್ಯಾಗ್ ಅದು, ಸ್ಕೂಲ್ ಬ್ಯಾಗ್ ಅದು. ಒಣಗ ನಾನ್ ಕೂಡ ಎಷ್ಟು ಕೊಡ್ತಿದ್ದೀರಾ? ನೀವ್ ಕೊಡ್ಸಿದ್ರಮ್ಮ? ಕೊಡ್ಸಿದ್ರ ನೀವ? ಅಲ್ಲ ನಿಮ್ಮ ಮನೆ ಹತ್ರ ಕೆಲ್ಸ ಯಾರು ಮಾಡ್ತಾರ ಅವ್ರು? ಆ ಏನ್ ಗೊತ್ತಾರ ನಿಮ್ಮ ಮನೆ ಹತ್ರ? ಮನೇಲಿ ರಾತ್ರಿ ಅಣ್ಣ ರಾಮಣ್ಣಿಂದ ಅಲ್ಲಿ ಬರ್ತಾರ? ಬಟ್ಟೆ ನಾನು ಹಾಕಿ ಚಡ್ಡಿ ಎಲ್ಲ ಒಣಗಾಕ್ಬಿಡ್ತು ಎತ್ಕ ಬಂದವ್ರ. ಏನ್ ಸಂಡೆ ಮಾರಕ್ ಮರಕ? ಸಂಡೆ ಬಜಾರಕ್ ಮರಕ? ಆ ನೀನ್ ಮಾತಿನ್ ನೋಡು ಅವ್ರೆಂತ ಶರ್ಟು ಚಡ್ಡಿ ಪ್ಯಾಂಟು ಎಲ್ಲಾನು ಎತ್ಕ ಬಂದವ್ರೆ ಸಂಡೆ ಬಜಾರಕ್ ಮರಕ್ಕೆ. ಎಷ್ಟು ಕೊಡ್ತಿದ್ದೀರಾ? ಅಲ್ಲಿ CC ಕ್ಯಾಮ್ರಾದಲ್ಲಿ ನೋಡ್ದೆ ನಾನು. ಮೇಡಮ್ ಒಂದ್ ಬ್ಯಾಗ್ ಇವ್ರು ತುಂಬ್ಕ ಬಂದವ್ರೆ. ಬ್ಯಾಗ್ ತುಂಬಾ ನೇರಳೆ ತಂದಿದ್ಯಾ ಅಂತ ಕೇಳ್ತಿದ್ದಾನೆ. ಒಂದೆರಡು ಬಿಟ್ಟು ಕಳ್ಸಿದೀನಿ, ಮತ್ತಿಲ್ಲಿ ಬಂದಿದ್ದಾನೆ. ಸ್ವಲ್ಪ ನೋಡಿ ಇವ್ರು ಒಂದೆರಡು ಬಿಟ್ಟು ಕಳ್ಸಿ ಸುಮ್ನೆ ಹೋಗ್ತಾನೆ. ಏನ್ ನೋಡ್ತಾರೆ? ಅಪ್ಪ ನಾನು ಹಂಗೆ ಬಂದಿದ್ದೀನಿ. ಚಡ್ಡಿ ತಗೋಬಾಗು, ಚಡ್ಡಿನೂ ಶರ್ಟು. ಓ ಇನ್ನೇನು ಒಣಗಾಕಿರೋದ್ನ ಸರ್ ಎದ್ರುಕೊಂಡು ಹೋಗ್ತಾನೆ. ಎಲ್ಲಿ ನಡೀಲಿ? ಒಂದೆರಡು ಬಿಡಿ ಸರಿ. ನಾನು ಹಂಗೆ ಬಂದಿದ್ದೀನಿ. ಏನ್ ತಗೊಂಡೋಡುದು? ನಾನು ಕೊಟ್ಬಿಡಪ್ಪ. ನಾನ್ ಹುಡುಗಿಯಾಗಿ ನಾನೇ ಹೊಡ್ತಿದ್ದೀನಿ ಸರ್ ಅವ್ನಿಗೆ. ನನ್ ಬಟ್ಟೆ ಇಲ್ಲ ಕಣಕ ಆಫೀಸ್ಗೆ ಹೋಗಕ್ಕೆ. ಅಲ್ಲ ಒಣಗಾಕಿರೋ ಚಡ್ಡಿ ಪ್ಯಾಂಟು ಶರ್ಟ್ ಎಲ್ಲ ತಂದು ನಂದ್ ಎತ್ಕೊ ಬಂದ್ಬಿಟ್ಟು ನನ್ಗೆ ಬೈತಿದ್ಯಾ? ಹೋಗಿ ಸರ್ ಎಲ್ಲಾರ್ಗು ಹಂಗೆ ಮಾಡ್ತಾನೆ. ಇನ್ನೊಂದ್ಸಲ ಯಾರ ಹತ್ರಕ್ಕೂ ಹೋಗ್ಬಾರ್ದು. ನಂದ್ ಎತ್ಕೊ ಬಂದ್ಬಿಟ್ಟು ನನ್ಗೆ ಬೈತಿದ್ಯಲ್ಲಣ್ಣ. ಇಲ್ಲಿ ಚೇರ್ ತಗೊಳ್ಳಿ ಸರ್. ಅಲ್ಲಿ ನೋಡು ಅದೇ ಚೆನ್ನಾಗಿರಲ್ಲ. ಕಂಪ್ಲೇಂಟ್ ಕೊಡ್ತೀನಿ ಆಮೇಲೆ. ಇನ್ನೇನ್ ಚಡ್ಡಿ ಎತ್ಕೊ ಬರ್ತೀರ? ಇನ್ನೇನ್ ಎತ್ಕೊ ಬಂದಿರಲ್ಲ? ಯಾರ ಮೆಂಟ್ಲಿ ಇವನು? ಯಾವ ಮೆಂಟ್ಲು? ಎಲ್ಲಿಗ್ ಮೆಂಟ್ಲು? ಎಲ್ಲಿಗ್ ಬರ್ತಾರೆ? ಮಾತಾಡಿದ್ದೆ ನೋಡ್ಲಿಲ್ಲ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು, ಆಮೇಲೆ ಕ್ಷಮಿಸಬೇಕು. ಎಷ್ಟೊತ್ತು ನಿಮ್ಗೆ ಗಾಡಿಗೆ ಹೋಗೋದು? ಗಾಡಿ ಎಷ್ಟೊತ್ತ ಮೇಲೆ ಹೋಗೋದು ಹೇಳ್ದು? ಅಲ್ಲ ಬೆಳಿಗ್ಗೆ ಹೊತ್ತು. ಅದು ಯಾವುದು? ಬೆಳಿಗ್ಗೆ 3 ಗಂಟೆಯಿಂದ 4-7 ಗಂಟೆವರೆಗೂ ಏನ? ಅವೆಲ್ಲ ಎಲ್ಲವೇ ಏನು ಮನೆ ತಂತಿ ಮೇಲೆ ಹಾಕಿದ್ದವು? ತಂತಿ ಮೇಲೆ ಮನೇಲಿ ಹಗ್ಗದ ಮೇಲೆ ಕಾಂಪೌಂಡ್ ಹತ್ಬಿಟ್ಟು ನೀಟಾಗಿ ನೋಡೋ ಒಂದು CC ಕ್ಯಾಮ್ರಾದಲ್ಲಿ ಇದಾಗೈತೆ. ಹೋಗಿ ಯಾರು ಹುಡುಕಿ ಹೋಗು. ಸುಮ್ನೆ ಇರೋ ಚಡ್ಡಿನ ಶರ್ಟ್ನ ಎಲ್ಲ ತಗೊಂಡೋಗಿ ಸಂಡೆ ಬಾರ ಮಾಡ್ತೀಯ? ಸಂಡೆ ಇದಕ್ಕೆ ಎಲ್ಲಿ ಇರೋದು ನೀನು? ಎಲ್ಲಿರೋದು? ಸಂಡೆ ಬಜಾರ್ಗೆ. ಎಲ್ಲಿರೋದು? ನಾನ್ ಇಲ್ಲೇ ಇರೋದು. ಇಲ್ಲೇ ಇರೋದು. ನಿಂತ್ಕೊ ಹಂಗೆ. ಏನಂಗ್ ನಿಂತ್ಕೊಳ್ಳಿ? ಏನು ನನ್ ಚಡ್ಡಿನೂ ಮತ್ತೆ ಶರ್ಟು ಪ್ಯಾಂಟ್ಗಳೆಲ್ಲ ಎಲ್ಲೋಯ್ತು. ಆಫೀಸ್ಗೆ ಹೋಗಿ ಬಟ್ಟೆ ಇಲ್ದಿರ ಓಡಾಡ್ತಾ ಇದೀನಿ. ಹುಡಿಕೊಂಡು ನನಗೇನ್ ಹೇಳ್ತಿದ್ಯಾ? CC ಕ್ಯಾಮ್ರಾದಲ್ಲಿ ನೋಡ ನಿನ್ನ. ಎಲ್ಲಿಗ್ ನೋಡ್ಲಿ? ತಲೆ ತಿನ್ಬೇಡ. ಯಾರು ನೋಡಿದ್ಯಾ? ಹೋಗ. ನಿನ್ನೆ ನೋಡಿರೋದು, ಅದಕ್ಕೆ ಬಂದ್ ನಿಲ್ತೀನಿ ನಾನು. ಎಲ್ಲಿಗ್ ನಡೆದ್ ಬಿಡ್ಲಿ? ಅಲ್ಲಿ ನೋಡು ಚೆನ್ನಾಗಿರಲ್ಲ. ನಮ್ಮನೆ CCTV ಕಣ. ಬಾ ತೋರಿಸ್ತೀನಿ, ಬಾ. ಸುಮ್ನೆ ನಾನ್ ಸೈ ಚಡ್ಡಿ ನಿನ್ಗೆ ಆಯ್ತದ? ಯಾಕೆ ಎತ್ಕೊ ಬಂದಿದ್ಯಾ? ಸರ್ ತಂತಿ ಮೇಲೆ ಹಾಕಿದ್ವಿ ಸರ್ ಕಾಂಪೌಂಡ್ ಒಳಗಡೆ. CC ಕ್ಯಾಮ್ರಾದಲ್ಲಿ ಕವರ್ ಆಗೈತೆ ನೋಡಿ. ಅವ್ರ ಆಟೋ ಓಡಿಸೋರಿ ರೀ. ತಂತಿ ಮೇಲೆ ಹಾಕಿದ್ವಿ. ಒಂದ್ ಪ್ಯಾಂಟ್ ಇಲ್ಲ, ಒಂದ್ ಶರ್ಟ್ ಇಲ್ಲ, ಹಾಕೊಳಕ್ ಬಟ್ಟೆನೇ ಇಲ್ಲ. ಎಲ್ಲಿಗೆ ಹೋಗ್ಲಿ ಸರ್? ಹಾಕೊಳ್ಳೋ ಬಟ್ಟೆ ಅಂದ್ರೆ ಮನೆಗೆ ಹೋಗು. ಸಂಡೆ ಬಜಾರ್ ಮಾಡ್ಬಿಟ್ಟು ಬಂದವ್ ನಾವು. ಸಂಡೆ ಬಾರ
ಸಂಡೆ ಬಜಾರು ಸಂಡೆ ಬಜಾರ ಸಂಡೆ ಬಜಾರು ಹೋಗ್ತೀನಿ ಹೋಗು ಅಂತ ಹೇಳ್ತಾರೆ ಎಲ್ಲಿ ಹೋಗು ಅಂತ ಹೇಳ್ತಾರ್ತಾವನೆ ಯಾಕೆ ಹೊಡಿಸಿದ ಯಾಕೆ ಹೊಡಿಸ್ದಲ್ಲ ನೀನೇ ಈಗ ಹೊಡಿಸಿದೀವಿ ಅವ್ನ ಕೈಲಿ ಹೊಡ್ಕೊಳ್ಳಿ ನನ್ ಆಫೀಸ್ಗೆ ಹೋಗಕ್ ಬಟ್ಟೆ ಇಲ್ಲ ಬಟ್ಟೆ ತಂದು ಚಡ್ಡಿ ಇಲ್ದಿರ ಓಡಾಡ್ತಾ ಇದ್ದೀನಿ ಎಲ್ಲೈತೆ ಹೇಳು ಎಲ್ಲೈತೆ ಅಯ್ಯ ನೀನಿಕ್ಕಿರೋದು ನಾನ್ ಕೇಳಿದ್ರೆ ಕೊಟ್ಬಿಡ್ತಾರ ಏನಾಗೋಯ್ತು ಅಂತ ನೀವ್ ಸುಮ್ ಕೂತಿದ ಬಂದ ಸರ್ ಮಲ್ಕೊಬೇಡ್ರಿ ಬಿಸ್ಕೊಂಡು ಹೋಗ್ಬಿಡ್ತಾರೆ ಅವ್ರು ನೋಡ್ರಿ ಆತರ ಕಾಣಿಸ್ತ ನಿನ್ನೆಲ್ಲ ಕಾಣಿಸ್ತೀಯ ಅಲ್ಲಿ ನೋಡು ತರ್ಲೆ ಮಾಡಕ್ಕೆ ಬಂದವನೆ ಏನ್ ತರ್ಲೆ ನಿನ್ ಹತ್ರ ಅಣ್ಣ 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 ಬೈಲಿ ಹಂಗೆ ಬೈಲಿ ನಿಮಿಷ ಬೈಲಿ ನಾನು ಯಾರು ಗೊತ್ತಾ ಅಲ್ಲಿ ಎದುರುಗಡೆ ಸಿರಿಕಡ ಕ್ಯಾಮ್ರಾ ಐತೆ ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅದೇ ನೋ ಅಲ್ಲಣ್ಣ ಸೀರಿಯಸ್ಲಿ ಕೇಳ್ತಾ ಇದ್ದೀನಿ. ಯಾವತ್ತಾವ್ ಹೇಳ್ತಾ ಇದ್ದೀರಿ ನೋ ನಿನ್ಗೆ ಕೊಟ್ಟಿದ್ದೆ ನಾನು ನಾವು ಸುಳ್ಳು ಮಾತಾಡ ನೋಡು ಬೂಂದಿಲಾಡು ನಾನ್ ಸಿಹಿ ತಿನ್ನಲ್ಲ. ನೋ ಕೃಷ್ಣಮೂರ್ತಿ ಮದುವೆ ನೀನ್ ಬಂದಿರ್ಲಿಲ್ವಾ ಕಲ್ಯಾಣ ಮಂಟಪಕ್ಕೆ? ಕೃಷ್ಣಮೂರ್ತಿ ನೋ ಈಗ ತಾನೇ ಗೊತ್ತು ಬಂದಿದ್ದೆ. ಮೂರ್ತಿ ಮಾದಾಪುರ. ಮಾದಾಪುರದವ್ರೆ ನೀನು ನಾನ್ ಸೀರೆ ಕೊಟ್ಟೆ ರೇಷ್ಮೆ ಸೀರೆ 12,000 ರೂಪಾಯಿ ರೇಷ್ಮೆ ಸೀರೆ ಅದು. ನೀವಲ್ಲ ಈಗ ಮಧ್ಯಾಹ್ನ ಕಲ್ಯಾಣ ಮಂಟಪದಿಂದ ಆಚೆ ಬಂದಿದ್ದೀಗ? ಇಲ್ಲ ಸರ್ ಏ ನೀವಲ್ವಾ? ಎಲ್ಲಿಂದ ಈ ಕಲ್ಯಾಣ ಮಂಟಪದಿಂದ ನೀವು ತಾನೇ ಆಚೆ ಬಂದಿದ್ದೀವಿ. ಇಲ್ಲ ನಾವೇನ್ ಕೊಳ್ಳಿಕ್ ಹೋಗೋಣ ಅಲ್ಲ ಒಳಗಡೆ ಕ್ಲೀನ್ ಮಾಡಿಸ್ಬಿಟ್ಟು ಊಟ ಕೂತ್ಕೊ ಟಿಫನ್ ಕೊಟ್ಟು ನಿಮ್ ಸೀರೆ ಕೊಟ್ಟನಲ್ಲ ಒಂದು ಎಲ್ಲಿಟ್ರಿ ಅಂತ. ಅಲ್ಲೋಡಣ ಸೀರೆ ಕೊಟ್ಟನಲ್ಲ ನಿಮ್ಗೆ ಸೀರೆ ಎಲ್ಲಿಟ್ರಿ? ಇಲ್ಲ ಸರ್ ನಮ್ ಗುರ್ತಿರೋರು ಇಲ್ಲೇ ಇರೋದು. ಅಣ್ಣ ರೇಷ್ಮಾ ಕರಿತದ ನನ್ನ ಹೆಂಡತಿಗೆ ಒಂದ್ ನಿಮಿಷ. ಅಲ್ಲ ನಾನು ಇವಾಗ ನೋಡ್ಕೊಂಡ್ ಬಂದೆ ಅದಕ್ಕೆ ನಾನು. ನಾವ್ ಹೋಗಿಲ್ಲ ಸ್ವಾಮಿ ನಾವೇ ಹೋಗೋಣ. ಅವ್ರು ಇವಾಗ ಏ ಅಣ್ಣ ನಾನ್ ಈಗ ಊಟ ಟಿಫನ್ ಮಾಡ್ತಾ ನಾವ್ ಇಲ್ಲೇ ಲೋಕಲ್ ಇಲ್ಲಿರೋದು. ಅಲ್ಲ ನಾ ಟಿಫನ್ ಮಾಡ್ತಾ ಇದೀನಿ ಒಂದ್ ನಿಮಿಷ ಕೈ ತೊಳ್ಕೊಂಡ್ ಬರ್ತೀನಿ ಸೀರೆ ಇಟ್ಕೊಂಡಿರಿ ಅಂತ. ಇಟ್ಕೊಂಡಿಲ್ಲ ರೀ ಅಣ್ಣ 12,000 ರೂಪಾಯಿ ಸೀರೆ ರೇಷ್ಮೆದು ಅಲ್ಲಣ್ಣ. ನಾವ್ ಇಟ್ಕೊಂಡಿಲ್ಲ ರೀ. ನೋ ಸೀರೆ ನಿನ್ ಕೈಗೆ ಕೊಟ್ಟಿದ್ದೀನಿ ನನಗೆ. ನಾವಿಲ್ಲ ನೋ ಇಟ್ಕೊಂಡಿಲ್ಲ ರೀ. ವಾಸನೆ ತೋರ್ಸ್ ಕೈದು ಈಗ ವಾಸನೆ ತೋರ್ಸ್ ಕೈ ತೋರ್ಸು. ತೊಳೆದಿರೋದು ಎಲ್ಲ ಹಂಗೆ ಐತೆ ಕೇಸರಿ ಬಾತದು. ನೋ ನೀ ಸುಮ್ನೆ ಇದ್ ಮಾಡ್ಬೇಡಿ ದಯವಿಟ್ಟು. ಸೀರೆ ಅಲ್ಲಣ್ಣ ಮದ್ವೆಗ್ ಬಂದಿರಿ ಯಾರೋ ನಮ್ಮವ್ರೆ ಪಾಪ ಹೆಣ್ಣು ಕಡೋರ್ ಗಂಡ್ ಕಡೋರ್ ತಂದ್ಬಿಟ್ಟು ನಿಮ್ ಕೈಗೆ ಸೀರೆ ಕೊಟ್ರೆ ಸೀರೆ ಎಲ್ಲಿ ಏನ್ ಮಾಡಿದ್ರಿ ನೀವು? ರೇ ಸ್ವಾಮಿ ನಾವ್ ಇಲ್ಲಿರೋದೇ ರೀ. ನಾವೆಲ್ಲ ಯಾರು ಒಳಗ್ ಹೋಗಿಲ್ಲ ಇಸ್ಕೊಂಡಿಲ್ಲ ರೀ. ದಯವಿಟ್ಟು ಅಣ್ಣ ಕೈ ಮುಗಿತೀನಿ. ನನ್ನ ಹೆಂಡತಿ ಜಗಳ ತೆಗಿತಾವಳೆ ನನಗ್ ಜಗಳ ತೆಗಿತಾವಳೆ ಒಳಗಡೆ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ. ವಾಚ್ಮನ್ ಇಲ್ಲೇ ಅವ್ರ ಬಂದ್ರೆ ನಾಯಿನ ಹಾಕ್ರೆ ಒಳಗ್ ಹೋಗ್ಲಿ. ಸರ್ ಏನ್ ಸರ್ ಇದು? ಸರ್ ಇಲ್ಲ ಸರ್ ನಾವ್ ಹೋಗಿಲ್ಲ ಸರ್. ಕೂತ್ಕೊಂಡು ನೋಡ್ದೆ ನಾನು. ಅದೇ ನಾವ್ ಹೋಗಿಲ್ಲ ನಾವು ಒಳಗ್ ಹೋಗೋಣ. ಅಲ್ಲ ನನ್ನ ಸೀರೆ ಏನ್ ಮಾಡಿದ್ರೆ ನನ್ನ ಹೆಂಡತಿ ಸೀರೆ ಒಳಗ್ ಹೋಗಿಲ್ಲ ಸ್ವಾಮಿ ನಾವು. ದಯವಿಟ್ಟು ಬೇಜಾರ್ ಮಾಡ್. ಹೆಂಗಸ್ರು ಸೀರೆನೂ ಗೊತ್ತಿಲ್ಲ. ಅಣ್ಣ ನನ್ ಪಕ್ಕದಲ್ಲಿ ಊಟ ಕೂತ್ಕೊಂಡ್ರ ಒಂದ್ ನಿಮಿಷ ಕೈ ತೊಳ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ನಿಮ್ ಕೈಗೆ ಸೀರೆ ಕೊಟ್ಟ ರೇಷ್ಮೆ ಸೀರೆ. ಊಟಕ್ಕೆ ಹೋಗಿದ್ದ ಎಲ್ ಮದ್ವೆ ನಡೀತಾ ಇದ್ವು ಊಟಕ್ಕೆ. ಒಳಗಡೆ ಕ್ಲೀನಿಂಗ್ ಮಾಡಿಸ್ತಾ ಇದೀವಿ. ಎಲ್ಲಿ ಒಳಗಡೆ ಯಾರು ಜನಗಳು ಇಲ್ವಲ್ಲ. ಜನಗಳು ಒಳಗಡೆ ಅವ್ರೆ ಹೊರಗಡೆ ಬರ್ತಾರ ಜನಗಳು. ನೋ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಸೀರೆ ಕೊಡಿ. ಸೀರೆ ಏನ್ ಮಾಡಿದ್ರಿ ನೀವು? ಆಟ ಆಡ್ತಾ ಇದ್ದೀರಾ ನೀವು? ದಯವಿಟ್ಟು ನಿಮ್ ಕೈ ಮುಗಿತೀರಣ್ಣ. ಸರ್ ದಯವಿಟ್ಟು ಸುಮ್ನೆ 12,000 ರೂಪಾಯಿ ಸೀರೆ ಏನ್ ಮಾಡ್ದೆ? ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದೀನಿ ಎಕ್ಸ್ಟ್ರಾ. ಹೋಗಿಲ್ಲ ಚೌಟಿ ಬಳಿ ಇವ್ರ ಕೈಗೆ ಕೊಟ್ಟೆ ಕಣೆ ನಿನ್ನಾಣೆಗೂ ಕಣೆ ಇವ್ರ ಕೈ. ಅಯ್ಯೋ ನನ್ ಅಪ್ಪನ್ ಕೊಟ್ಟಿ ಸೀರೆ ಅದು. ನಾನು ಅದಕ್ಕಂತಾನೆ ನಿಮ್ಮ ಅಪ್ಪ ಕೊಟ್ಟಿದ್ದಮ್ಮ. ಎಲ್ರಿ ಮಾರ್ಕೊಂಡ್ರಿ ನೀವು? ಮಾರಿಲ್ಲ ಕಡೆ ನಿನ್ನಾಣೆಗೆ ಇವ್ರ ಕೈಗೆ ಕೊಟ್ಟೆ ಕಣೆ ಪ್ರಾಮಿಸು. ಕೇಸರಿ ಬಾತ್ ತಿನ್ಬಿಟ್ಟು ಕೈ ತೊಳ್ಕೊಂಡ್ ಬರ್ತು ಉಪ್ಪ ಜಾಸ್ತಿ ಹಾಕ್ಬಿಡ್ದು ಕೈ ತೊಳ್ಯಾಕ್ ಹೋಗಿದ್ದೆ. ಇಸ್ಕೊಳ್ರಿ ಮತ್ತೆ. ಏನ್ ಮಾಡೋಣ ಸರ್ ಹೇಳಿ? ನಾ CC ಕ್ಯಾಮ್ರಾ ಐತಣ್ಣ ಒಳಗೆ ನೋಡ್ರಿ ಎಲ್ಲ ಚೆಕ್ ಮಾಡ್ರಿ. ದಯವಿಟ್ಟು ಹಂಗ್ ಮಾಡ್ಬಿಡಿ ಸರ್. ಸೀರೆ ಅಲ್ಲ ನಿಮ್ ಬೇಕಾದ್ರೆ ತಗೊಂಬಿಡಿ ನಾನ್ ಬೇಡ ಅನ್ನಲ್ಲ ನಿಮ್ಗೆ. ತಪ್ಪಿದ್ರೆ ನಾವು ಸಿಗಾಕತ್ತೇವೆ ಅಲ್ವಾ? ನಮ್ಗೆ ತಪ್ಪಿದ್ರೆ ಏನ್ ಸರ್ ಮಾಡೋಣ? ನೋಡಿದ್ರೆ ವಾಸನೆ ನೋಡಿ ಸರ್ ಕೇಸರಿ ಬಾತ್ ಲೈಟ್ ಆಗಿ. ಇಲ್ಲ ಸರ್ ತಿಂದಿಲ್ಲ ಮನೆ ಊಟ ತಿಂದಿರೋದು. ಕೇಸರಿ ಬಾತ್ ವಾಸನೆ ಹೆಂಗ್ ಬರುತ್ತೆ? ನೋಡಿಪ್ಪ ಮನೇಲಿ ಹಾಕೊಂಡು ತಿಂತೀವಲ್ಲ ಸರ್. ನೋಡಿ. ನಮ್ ತಾಯಿ ಕೇಳ್ ಬಂದ್ರೆ ನಮ್ ತಾಯಿ ಕೇಳ್ಕ ಬಂದ್ರೆ ಸರ್ ನಮ್ಮ ಅಪ್ಪ ಕೊಟ್ಟಿರೋ ಸೀರೆ ನನಗೆ ಬೇಕಷ್ಟೇ ಸರ್. ಮೇಡಮ್ ಯಾವ ದೇವ್ರ ಮೇಲೆ ಆನೆ ಇಕ್ಬೇಕು ಹೇಳ್ರಿ ಇಕ್ತೀನಿ ನಾನು. ಸರ್ ಅವಳ ಮೇಲೆ ಆಣೆ ಇಡಿ ಸರ್. ಅವ್ರ ಮೇಲೆ ಯಾಕೆ ಆನೆ ಸರ್ ಕಾಟ ಬೇರೆ ಕೊಡ್ತಾಳೆ ಆದ್ರೆ ಏನಾದ್ರೂ ಆದ್ರೆ ಹೋಯ್ತು. ಅವರು ಮನೇಲಿ ತುಪ್ಪ ಹಾಕೊಂಡು ಊಟ ಮಾಡೋ ಸ್ಮೆಲ್ ಬರ್ತಾರ. ಅದು ಕೇಸರಿ ಬಾತ್ ಸ್ಮೆಲ್ ಅಂತೂ ಅಲ್ಲ ಅದು.
ಅಲ್ಲ ಕರೆಕ್ಟ್ ನಾನು ಮನೆ 9ನೇ ಮೈನಲ್ಲಿ ಇರೋದು. 9ನೇ ಮೈನ ನಿಮ್ದು ನಾವೆಲ್ಲೂ ಇಲ್ಲ ಎಸ್ಬೇಕಿದ್ದ ಊಟ ಮುಂದೆನೆ ಇರೋದು. ಕರೆಕ್ಟ್ ನೋಡ ಸೋಡ ಬುಟ್ಟಿ ಕರೆಕ್ಟ್ ನೋಡು ಸಾರ್ ಇವ್ರೆ ನನ್ನ ನಾಣೆ ಕಣೆ ಇವ್ರೆ ನನಗ್ ಕಣೆ ಕೊಡಿ, ನನಗ್ ಸೀರೆ ಬೇಕಷ್ಟೇ. ಏತ್ರ ಮುಖ ಮಿಸ್ ಆಯ್ತಾ ಇತ್ತು ಸಾರ್ ಪಕ್ಕದಲ್ಲಿ ಕೂತಿದ್ದ ಇವ್ರೆ ಬೇಕಾರೆ ಎಲ್ಲ ನಾವು ಹೋಗಿ ಕಂಪ್ಲೇಂಟ್ ಕೊಡಿ ನಾನು ಅಣ್ಣ, ಒಂದ್ಸರಿ CC ಕ್ಯಾಮೆರಾ ಚೆಕ್ ಮಾಡ್ತೀನಿ. ಹಿಂದಿರ್ತೀನಿ ನೋಡಿ ಇವರ ಇನ್ನೇ ನೋಡು ಸೈಡ್ ಕೂತ್ಕೊಳ್ಳಿ ಒಂದ್ ನಿಮಿಷ ರೀ ಕೂತ್ಕೊಳ್ಳಿ ಒಂದ್ ನಿಮಿಷ ಹಿಂಗಿದ್ದ ಹಿಂಗೆ ಕೂತ್ಕೊಂಡಿದ್ದೆ ಸರ್ ತಿಂದೆ ಕೇಸರಿ ಬಾತ್ ನೆಕ್ಬಿಟ್ಟು ಕೈ ತಕೊಂಡ್ ಬರ್ತೀನಿ ಒಂದ್ ನಿಮಿಷ ಇಟ್ಕೊಂಡ್ರಿ ಅಂತ ಹಿಂಗ್ ಹೋದೆ ವಾಪಸ್ ಬರ್ತೀನಿ ಇಲ್ಲ ಕರೆಕ್ಟ್ ನೋಡಪ್ಪ ಇವರೆಲ್ಲ ಅನ್ಸ್ತಾರೆ ಯಾರ್ ಅವ್ರೇ ಇಲ್ಲ ಸರ್ ಸರ್ ಈ ಕಡೆ ತಿರ್ಗಿ ಹೋಗ್ಲಿ, ಈ ಕಡೆ ಹಿಂಗ್ ಬನ್ನಿ, ಈ ಕಡೆ ಅವ್ರೇ ತಿರ್ಗಿ. ಕಡೆ ನಾನು ಹೇಳಿಲ್ವ ನಿನ್ಗೆ ಅವ್ರ ಸರ್ ನನಗ್ ಕೊಡಿ, ನೀವೇ ಇದೇ ಚಪ್ಪಿನಾ? ಚಪ್ಪಲಿ ಯಾರೇ ನೋಡ್ತಾರೆ ನಾನು ಎಲ್ಲಿ ಅಣ್ಣ ಚೇರ್ ಮೇಲೆ ಕೂತ್ಕೊಂಡು ಕೂತ್ಕೊ ಈಗ. ಅಣ್ಣ ಚೇರ್ ಮೇಲೆ ಕೂತ್ಕೊಂಡು ಇಲ್ಲೇ ಕೂತಿದ್ದೀನಿ ನಾನು. ಚೇರ್ ಮೇಲೆ ಕೂತ್ಕೊಂಡು ಕೂತ್ಕೊ ಈಗ ಹೇಳ್ತೀನಿ ಕೂತ್ಕೊ ನೋಡು ಹೆಂಗಿದ್ದೆ ಸರ್ ನಾನು ಇಲ್ಲಿ ಕೂತಿದ್ದ ತಿಂದು ನೆಕ್ಕದ್ ನನಗೆ ಕೇಸರಿ ಬಾತು ಸೀರೆ ಇತ್ತ ಹಿಂಗ ಇಲ್ಲಿಂದ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಎಡಗೈಯಿಂದ ಹಿಂಗ್ ಕೊಟ್ಬಿಟ್ಟು ಇಟ್ಕೊಳ್ಳಿ ನೋಡಿ ಹಿಂಗೆ ಇಸ್ಕೊಂಡ್ರು ಹಿಂಗೆ ಇಸ್ಕೊಂಡ್ರು ಹಿಂಗೆ ಸೇಮ್ ನೋಡಿ ಹಿಂಗ್ ಇಸ್ಕೊಂಡ್ರು ಅವ್ರು. ಅವ್ನು ಇಟ್ಕೊಂಡು ಇವಾಗ ಇಟ್ಕೊತೀರಾ ಕೂತ್ಕೋ ಅಂದ್ರ ಕೂತ್ಕೊಂಡ್ರೆ ಸುಮ್ನೆ ಇಟ್ಕೋ ಅಂತ. ಅಲ್ಲ ಈಸ್ಕೊಂಡಿದ್ದೆ ಹೆಂಗ್ ಇಸ್ಕೊಂಡ್ರು ಅವ್ನ ಇಸ್ಕೊಂಡ್ರಿ ಈಗ ನೋಡಿ ವಾಪಸ್ ಕೊಡಿ ಈಗ. ಇಸ್ಕೊಂಡ್ರಿ ಈಗ ವಾಪಸ್ ಕೊಡಿ ಈಗ. ವಾಪಸ್ ಕೊಡಿ, ಇಸ್ಕೊಂಡು ಕೊಡಿ. ನೋಡಿದ್ರಾ CC ಕ್ಯಾಮೆರಾ ತೋರ್ಸಲ್ಲ ನಾನು ನಕ್ಬೇಡ್ರಿ ನಗ್ತಾ ಇದ್ರೆ ಓಟ್ ಇಲ್ಲ ಬರುತ್ತೆ ಸರ್ ಇಲ್ಲ ಸರ್. ದೇವಣ್ಣ ಎತ್ಕೊಂಡಿಲ್ವಾ ಇವ್ನ ಮೇಲನೆ ನಮ್ ಸತ್ವಾಗ್ಲೂ ನಾವ್ ಎತ್ಕೊಂಡಿಲ್ಲ. ಕ್ಯಾಮೆರಾ ತೋರ್ಸಿದ್ರೆ ತಾಯಿ ಸತ್ವಾಗ್ಲೂ ಈಗ ಎತ್ಕೊಂಡಿಲ್ಲ. ಕ್ಯಾಮ್ರಾ ರೆಕಾರ್ಡ್ ತೋರ್ಸ್ಲಾ ತೆಗೀರಿ ಸರ್ ಏಯ್ ಅಲ್ಲಿ ಶ್ರೀಕರಣ ಕ್ಯಾಮ್ರಾ ಇದೆ ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ KBC ನಾ? ತುಂಬಾ ನಾವ್ ಟೆನ್ಷನ್ ಆದ ಸರ್. ಹೌದಾ? ನಾವು ಅವಾಗ ನೋಡಿದ್ವಿ ಅದ್ನ. KBC ಕೊಡಿ ಕೊಡಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಓಕೆ ಅಣ್ಣ, ಮದುವೆ ಮನೆಯಲ್ಲಿ ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸ್ತಾರೆ, ಯಾರು ಸೀರೆ ಕೊಟ್ಟು ಕಳಿಸಲ್ಲ. ಏನೋ ಶ್ರೀಮಂತರನ್ನ ಕರೆದವ್ರು ಹೆಣ್ಮಕ್ಳು ಕರೆದು ಮುತ್ತೈದಿರ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಗಂಡ್ ಮಕ್ಳಿಗೆ ಯಾರು ಸೀರೆ ಕೊಡ್ತಾರೆ ಅಲ್ವಾ? ಸುಮ್ನೆ ತಮಾಷೆಗೆ ಮಾಡಿದ್ದು. ಓಕೆನಾ? ನಗ್ನಾಗ್ತಾ ಇರ್ರಿ, ನಗಿಸ್ಬೇಕನ್ನೋದು ನಮ್ಮ ಉದ್ದೇಶ. ಇದ್ರ ತುಂಬಾ ನಡೀತವೆ, ನಾವು ಧೈರ್ಯವಾಗಿರ್ಬೇಕು. ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಒಪ್ಕೋಬೇಕು? ಸರ್, ನಾನು ಅದ್ನೇ ಅಷ್ಟೇ ಅಣ್ಣ, ಮಾತಾಡ್ದೆ ನಾನು. ಅಷ್ಟೇ ಅಣ್ಣ, ಕರೆಕ್ಟ್. ಅದೇ ಅಂಗಡಿಲಿ ಅದೇ ನೋ ಅಲ್ಲ ಅಣ್ಣ, ಸೀರಿಯಸ್ಲಿ ಕೇಳ್ತಾ ಇದ್ದೀನಿ. ಯಾವ ತಾವ್ ಹೇಳ್ತಾ ಇದ್ದೀರಿ ಮಾತಾಡ ನೋ ನಿನ್ಗೆ ಕೊಟ್ಟಿದ್ದೆ ನಾನು. ನಾವು ಸುಳ್ಳು ಮಾತಾಡ ನೋಡು, ಬೂಂದಿಲಾಡು ನಾನ್ ಸಿಹಿ ತಿನ್ನಲ್ಲ. ನೋ ಕೃಷ್ಣಮೂರ್ತಿ ಮದುವೆ ನೀನ್ ಬಂದಿರ್ಲಿಲ್ವಾ ಕಲ್ಯಾಣ ಮಂಟಪಕ್ಕೆ? ಯಾಕೆ ಕೃಷ್ಣಮೂರ್ತಿ ನೋ ಈಗ ತಾನೇ ಗೊತ್ತು ಬಂದಿದ್ದೆ. ಮೂರ್ತಿ ಮಾದಾಪುರ ಮಾದಾಪುರದವ್ರೆ. ಅವತ್ತು ನೀನು ನಾನ್ ಸೀರೆ ಕೊಟ್ಟೆ, ರೇಷ್ಮೆ ಸೀರೆ 12,000 ರೂಪಾಯಿ ರೇಷ್ಮೆ ಸೀರೆ ಅದು. ಹೌದು, ಇದು ದೂರದಲ್ಲಿ ಮಾದಾಪುರ ಮಾದಾಪುರದಲ್ಲಿ ನೀವೇ ಅಲ್ವಾ? ನೀನೇ ನನ್ಗೆ ಗೊತ್ತೈತೆ, ಸುಮ್ನಿರು. ಆ ಸೀರೆ ಏನ್ ಮಾಡ್ದೆ? ನಾ ಸೀರೆ ಎಲ್ಲ ಕೊಟ್ನಲ್ಲ ನಿನ್ಗೆ, ಮನೆಯೊಳಗೆ ಕೊಟ್ಬಿಡು ಅಂದ್ಬಿಟ್ಟು. ನಮ್ಮ ಅಕ್ಕನ್ಗೆ ಸೀರೆ ಕೊಟ್ಬಿಡು, ಅಲ್ಲಿ ಬಂದವ್ರೆ ಊಟ ಮುಚ್ಕೊಂಡ್ ಹೋಗ್ಬೇಕಾರೆ, ಕೈ ತೊಳ್ಕೊಂಡ್ ಹೋಗ್ಬೇಕಾರೆ ಕೊಟ್ಬಿಡು ಅಂತ ಹೇಳಿ ನಿನ್ ಕೈಗೆ ಸೀರೆ ಕೊಟ್ನಲ್ಲಿ. ಏನ್ ಮಾಡ್ದೆ? ಸೀರೆ ರೇಷ್ಮೆ ಸೀರೆ ಯಾವ ಸೀರೆ ನಾವು ಕೊಡೋರೆ ರಾಂಗ್ ಮಾಡ್ತಾ ಇದ್ವಿ, ಸೀರೆ ನನ್ ಕೊಡಲ್ಲ. ನೋ ನಾನ್ ನಿನಗ್ ಕೊಟ್ಟಿದ್ದೆ ಸೀರೆ ಮದ್ವೆ ಊಟಕ್ಕೆ ಕುಂತಾಗ. ನಮ್ಮ ಅಕ್ಕನ್ ಕೊಟ್ಬಿಟ್ಟು ಸ್ವಲ್ಪ ಕೈ ತೊಳ್ಕೊಂಡ್ ಬರ್ತೀನಿ, ನಿನ್ ಕೈಗೆ ರೇಷ್ಮೆ ಸೀರೆ ಕೊಟ್ಟೆ. ನೀನ್ ಯಾರು ಕೊಟ್ಟೆ ತಗೊಂಡೋಗಿ? ಹೋಗಿ ಯಾರಿಗೆ ಹೇಳಿದ್ರೆ ಅವ್ರು ಕೊಡ್ತಾರೆ. ಅದೇ ಯಾರು ಕೊಟ್ಟೆ? ಯಾರು ಕೊಟ್ಟೆ? ಈಗ 6 ತಿಂಗಳು ಆಯ್ತು, ವರ್ಷಕ್ಕೆ ಬತ್ತು, ಯಾರಿಗಂತ ಹೇಳೋಣ? ನೋ ನೀನ್ ಸರಿಯಾಗಿದ್ಯಾ ನೀನು? ನೀರು ಅದೇ ಅಂಗಡಿಲಿ ಅದೇ ನೋ ಅಲ್ಲ ಅಣ್ಣ, ಸೀರಿಯಸ್ಲಿ ಕೇಳ್ತಾ ಇದ್ದೀನಿ. ಯಾವ ತಾವ್ ಹೇಳ್ತಾ ಇದ್ದೀರಿ ಮಾತಾಡ ನೋ ನಿನ್ಗೆ ಕೊಟ್ಟಿದ್ದೆ ನಾನು. ನೋ ಸುಳ್ಳು ಮಾತಾಡ ನೋಡು, ಬೂಂದಿಲಾಡು ನಾನ್ ಸಿಹಿ ತಿನ್ನಲ್ಲ. ನೋ ಕೃಷ್ಣಮೂರ್ತಿ ಮದುವೆ ನೀನ್ ಬಂದಿರ್ಲಿಲ್ವಾ ಕಲ್ಯಾಣ ಮಂಟಪಕ್ಕೆ? ಯಾಕೆ ಕೃಷ್ಣಮೂರ್ತಿ ನೋ ಈಗ ತಾನೇ ಗೊತ್ತು ಬಂದಿದ್ದೆ. ಮೂರ್ತಿ ಮಾದಾಪುರ ಮಾದಾಪುರದವ್ರೆ. ಅವತ್ತು ನೀನು ನಾನ್ ಸೀರೆ ಕೊಟ್ಟೆ, ರೇಷ್ಮೆ ಸೀರೆ 12,000 ರೂಪಾಯಿ ರೇಷ್ಮೆ ಸೀರೆ ಅದು. ಹೌದು, ಇದು ನೋ ಸುಳ್ಳೆ. ಕುತ್ಕೊಳ್ರಿ. ನೋ ಅಲ್ಲ ಅಣ್ಣ, ಇರು ಒಂದ್ ನಿಮಿಷ, ಟ್ರೈನ್ ಹೋಗ್ಲಿರು. ಯಾವ ಮಾತಾಡ್ತೀವಿ? ನೋ ನಿನಗೆ ಕೊಟ್ಟೆ ನಾನು. ಗಾಡಿ ಗಾಡಿ ಅಲ್ಲ ಅಣ್ಣ, ಗಾಡಿ ನೋ ಯಾವಳದು ಹೋಯ್ತಾ? ನನ್ನೇನ್ರಿ ಏನ್ ಕೂಡ ಯಾರು ನನ್ನ ಹೆಂಡ್ರೆ ಮದ್ವೆ ಆದ್ರೆ ತಾನೆ ನನ್ನ ಹೆಂಡ್ರು ಅನ್ನೋದು. ಏನಾದ್ರು ಮಣ್ಮುಕ್ಕು. ಏಯ್ ಗೀತಾ ಬಾರ ಇಲ್ಲಿ. ಎಲ್ಲೋಳು ಗೀತಾ? ಎಲ್ಲೋಳು? ಏ ಗೀತಾ ಬಾರ ಇಲ್ಲಿ. ಹಾ ಎಲ್ಲೋದ್ಲು? ನೋ ಅಲ್ಪಂದ್ ಎಲ್ಲೂ ಯಾರನ್ನ ಕೇಳ್ತಾವ್ ಹಂಗೆ ಅಲ್ಲೂ ಯಾರೋ ಕೇಳ್ದ. ನೋ ಇವ್ರಿಗೆ ಕೊಟ್ಟಿರೋದು ಸರ್. ನಾಟಕ ಸೀತಾ. ನೋಡಿ, ನಾಟಕನ ಎಲ್ಲೂ ಕಲ್ತಿದೀವಿ ನಾವು. ಹಾ ನಾಟಕ ಕಮ್ಮಿ ಮಾಡು. ನಾಟಕ ಮಾಡ್ತೀವಿ ನಾವು. ನಾಟಕ ಇವ್ರಿಗೆ ಕೊಟ್ಟಿರೋದ ತಮಾಷೆ ಮಾಡ್ತಾವ್ರೆ. ನೋ ಇದೇ ಹಾಕೊಂಡ್ ಬಂದಿದ್ದು ಪಂಚೆ. ನೀನ್ ನನಗ್ ಜ್ಞಾಪಕ ಅಲ್ವಣ? ನಾನ್ ಕೊಟ್ಟಿದ್ ನಿನ್ ಗಿಫ್ಟು. 50 ಪಂಚಾಬ್ ಹೇಳಿಸ್ತೇ ಮನೇಲಿ. ಪಂಚೆ ಎಲ್ಲ ಟವಲು. ನೋಡಿರಿ, ನಾವ್ ಅಲ್ಲ ಸೀರೆ ಏನ್ ಮಾಡ್ದೆ ಹೇಳಿ ಸಾಕು. ನಾನು ನಿನ್ಗಿಂತ ಕುಡಿಯೋನು, ಹಾ ನಿಂಗೂ ಕುಡಿತೀವಿ. ಹಾ ಕುಡಿಯೋದ ಕಮ್ಮಿ ಮಾಡ್ಬಿಟ್ಟು ಇವ್ರು ಹೇಳ್ದಂಗೆ ಕೊಡ್ತಾ ಅಂತೇಳಿ ನಿಂತ್ಕೊ.
ನಾವು ಹಂಗ್ ಮಾಡ್ ನೀನ್ ಕಾಲಿಡ್ತೀನಿ ನಾನು ಹೆಂಡತಿ ಸೀರೆ ಜಗಳ ತೆಗಿತಾವಳಣ್ಣ ದಿನ. ಎಲ್ಲ ನೋಡ್ದೆ ಶ್ರೀಕಾಂತ್ ಮೂರ್ತಿ ಅಂತಾಗ ಆಗಿಲ್ಲ. ನಾವು ಶ್ರೀಕಾಂತ್ ಮೂರ್ತಿ ಅಣ್ಣ ನೀನು ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡಿದೀವಿ. ನಾನ್ ಸಿಹಿ ತಿನ್ನಲ್ಲ ಅಂತ ನಿಂಗೆ ಲಾಡು ಕೊಟ್ಟೆ, ನೀನ್ ನನ್ ಪಲ್ಯ ಹಾಕ್ದೆ ಆಲೂಗಡ್ಡೆ ಪಲ್ಯ ನಾನ್ ತಿನ್ನಲ್ಲ ಅಂತ. ಅಣ್ಣ ಮರ್ತ್ಬಿಟ್ಟ. ನಾವು ನೀನ ಸುಂದರಣ್ಣ ನನ್ ಸೀರೆ ಎತ್ಕೊಂಡ್ಬಿಟ್ಟವ್ರ ನನ್ ಹೆಂಡ್ತಿದ್ದು. ಅವ್ಳ ಜಗಳ ದಿನ ನನ್ಗೆ ತವ್ರ ಮನೆಗೆ ಹೋಗ್ಬಿಡ್ತೀನಂತ. 12,000 ರೂಪಾಯಿ ಸೀರೆ. ಸೀರೆ ಇದೆ, ಜಾಕೆಟ್ ಎತ್ಕೊಂಡಿದ್ದೀನಿ. ಯಾವ ಜಾಕೆಟ್ ಯಾವ ಜಾಕೆಟ್ ಹೇಳ ನಾವು ಫಸ್ಟ್ ನಾವು ಒಂದ್ ನಿಮಿಷ ಇರ ನಾವು ತಮಾಷೆ ಅಲ್ಲಣ್ಣ ನಿಜ ಹೇಳ. ನೀನ್ ತಗೊಂಡಿದ್ ನಾನ್ ತೋರ್ಸ್ಲಾ ಸೀರೆ ಇಸ್ಕೊಂಡಿರೋದು ತೋರ್ಸ್ಲಾ ನೋಡು ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಗ್ ಕುರಿ ಮಾಡ್ತಾ ಇದೀವಿ. ನಾವು ಇಲ್ಲಿ ಕ್ಯಾಮ್ರಾ ಐತ ನಾವು ಒಳ್ಳೆ ಕ್ಯಾಮ್ರಾ ಐತೆ. ನಾವು ತಮಾಷೆ ಬೆಂಗಳೂರಿನವ್ರ ಒಳಗೆ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಣ್ಣವ್ರು ನೀವ್ ಯಾವ ಮದುವೆಗೂ ಬಂದಿಲ್ಲ, ಸುಮ್ನೆ ಹೇಳಿದ್ದು ಕುರಿ ಬೇಡ. ತಮಾಷೆ ಚಂದಾಗಿರ್ಲಿ ಕಣ. ತಮಾಷೆ ಚಂದಾಗಿರ್ಬೇಕಲ್ವಾ? ನಾವು ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ತಮಾಷೆ ಚಂದಾಗಿರ್ಬೇಕು, ನಾವು ನಗನಾಗ್ತಾ ಇರ್ಬೇಕು. ಏನಂತೀರ ಅಪ್ಪಾಜಿ ಅಲ್ವಾ? ಸರಿ ಅಪ್ಪಾಜಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಅವ್ರಿಗೇನಕ್ಕೆ ನಾನ್ ಗಿಫ್ಟ್ ಕೊಟ್ಟಿದ್ ನನ್ಗನ್ನಿ ಎಲ್ಲ ಹೆಣ್ಮಕ್ಳಿಗೆ ಚೆನ್ನಾಗಿರೋ ನಮ್ಗೆ ಮಕ್ಕಳಿಗೂ ಹೇಳ್ಬೇಕು, ಮಕ್ಕಳು ಮುಖ್ಯ. ಅವಂಗಂತೀರಾ? ಸೊನ್ನೆ ಅಪ್ಪಾಜಿ ಒಳ್ಳೇದಾಗಿ. ಏನಂದ್ರೆ ನೋಡಿ ಪಾಪ ಇಲ್ಲಿ ನಿಂತ್ಕೊಂಡಿರ್ತಾರೆ ಹುಡುಗಿರು, ಸಡನ್ ಆಗಿ ಬಸ್ ಬರ್ತಾವೆಲ್ಲ ಹಿಂದೆ ಹೋಗ್ರಿ ಹಿಂದೆ ಸಡನ್ ಆಗಿ ಬಸ್ ಬರೋ ಅಂತದ್ದು. ಇಲ್ಲಿ ಪಾಪ ನಿಂತ್ಕೊಳಕ್ ಆಗಲ್ಲ ಇವ್ರು ಯಾರಿಗೂ. ಹಿಂದೆ ಹೋಗ್ರಿ ಎಲ್ಲ ಹಿಂದೆ ಹೋಗ್ರಿ. ಇಲ್ಲಿ ಸಡನ್ ಆಗಿ ಇದಾಗ್ಬಿಡುತ್ತೆ, ಇಲ್ಲಿ ಇದಾಗ್ಬಿಡುತ್ತೀರಪ್ಪ ಕಟ್ಟು. ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಡನ್ ಆಗಿ ಒಂದು ಅಟ್ಯಾಕ್ ಆಗಿರೋಂಥದ್ದು. ಸೊ ಈ ಕಡೆ ಕೂಡ ನೋಡ್ಬೋದು ನೀವು, ಇಲ್ಲೆಲ್ಲ ಅಲ್ಲ ಆಟೋ ಕಡೆ ಬನ್ನಿ. ಸೊ ಇಲ್ಲೂ ನೋಡ್ಬೋದು ನೀವು ಎಷ್ಟು ಅಂದ್ರೆ ಇಲ್ಲಿ ನೋಡಿ ಎಲ್ಲ ಇವಾಗ ಕ್ಲೀನ್ ಇತ್ತು. ಈಗ ನೋಡಿ ಈ ಜಾಗದಲ್ಲಿ ನೀವು ನೋಡಿ, ನೀವು ಬೇಕಾದ್ರೆ ಈ ಕಡೆ ನೋಡ್ಬೋದು ನೀವು, ಇಲ್ಲೆಲ್ಲ ಫುಲ್ಲು ಡಸ್ಟು ಯಾವ ಥರ ಆಗಿದೆ ಅಂದ್ರೆ ಬೇಜಾರಾಗ್ಬಿಡುತ್ತೆ ಪಾಪ. ನೋಡಿ ಅವ್ರ ಬಸ್ಸಿಗೆ ಅಲ್ಲಿ ನೋಡಿ ಯಾವ ಥರ ಬರ್ತಾ ಇದೆ ಅಂದ್ರೆ ಇಲ್ಲಿ ಫುಲ್ಲು ಗಲೀಜು. ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲ ಈ ಕಡೆ ಬನ್ನಿ, ಆ ಕಡೆ ಎಲ್ಲ ಆ ಕಡೆ ಇಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಈ ಕಡೆ ಫುಲ್ಲು ತುಂಬಾ ಇದಾಗಿರೋಂಥದ್ದು. ಎಲ್ಲ ಈ ಕಡೆ ಬನ್ರಿ. ಇಲ್ಲಿ ನೋಡಿ ಇಲ್ಲಿ ಪೋಸ್ಟ್ರು ಬ್ಯಾನರ್ ಕೂಡ ಹಾಕಿರೋ ಅಂಥದ್ದು. ಇಲ್ಲಿ ಫುಲ್ಲು ಎಲ್ಲ ಹಾಕಿದಾರೆ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ಇಲ್ಲೆಲ್ಲ ಫುಲ್ ಇಲ್ಲಿ ನೋಡಿ ಈ ಡಸ್ಟ್ಬಿನ್ ಎಲ್ಲ ಆ ಕಡೆ ಹೋಗಿ, ಆ ಕಡೆ ಇಲ್ಲ ಆ ಕಡೆ ಆ ಕಡೆ ಹೋಗ್ರಿ, ಆ ಕಡೆ ಇಲ್ಲ ಆ ಕಡೆ ಆ ಕಡೆ ಹೋಗಿ ಸ್ವಲ್ಪ ಆ ಕಡೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಫುಲ್. ಇಲ್ಲಿ ನೋಡಿ ಬಸ್ ಸ್ಟಾಪ್ ಎಲ್ಲ ಫುಲ್ ಇದಾಗ್ತಾ ಇದೆ. ಇಲ್ಲೆಲ್ಲ ಈ ಕಡೆ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲೂ ಕೂಡ ನೀವು ನೋಡ್ಬೋದು. ಇಲ್ಲಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ, ನಾವು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್. ಸಾರಿ. ಕಾನ್ಸೆಪ್ಟ್ ನೋಡಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ನಾಳೆ ಮತ್ತೆ ಹೊಸ ಕಾನ್ಸೆಪ್ಟ್ ನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್